ಮತ್ತೆ ಇನ್ನೇನಾದ್ರು ಎಫೆಕ್ಟ್ ಆಗೋದು ಬೇಡ ಅಂತ ನಾವು ಏನು ನಾವು ತೆಗ್ದಿದ್ದೀವಿ. ನಾನು ನೋಡಿದ್ದೀನಿ ಯಾವಾಗ ಹೇಗಿದೆ ಜಾಗದಲ್ಲಿ ಒಂದು ಸರ ಇತ್ತು ಸರ್, ಅದೇ ಎರಡು ಮನೆ ಜಾಗ ಇದೆ, ಅಡುಗೆ ಮನೆ ಇದು. ಆ ಸಿಲಿಂಡರ್ ಏನಾಗಿಲ್ಲ, ಹಾಕಿದ್ದು ಏನಾಗಿಲ್ಲ. ಇಬ್ಬರು ಮಕ್ಕಳ ದೀಕ್ಷಿತ್ ಎರಡು ಕುಟುಂಬದವ್ರು ಬರ್ತಾರೆ. ಅವ್ರಿಗೆ ಏನೇನು ಬೇಕು ಬಟ್ಟೆ, ಮಕ್ಕಳಿಗೆ ಅವರುಗಳಿಗೆ ಏನೇನು ಬೇಕೋ ಕೊಟ್ಟು ಕಳಿಸಿ. ನಿಮ್ಮತ್ತು ರೆಡಿ ಮಾಡಿದ್ಯಾ? ರೆಡಿ ಮಾಡಿಲ್ಲ, ಇಲ್ಲ ರೆಡಿ ಮಾಡಿ ಅಕ್ಕಪಕ್ಕದಲ್ಲೆಲ್ಲ ಕೊಡಿಸಿ. ರೆಡಿ ಮಾಡಿ ಸೀರೆ ಸೀರೆ ಬ್ಲ್ಯಾಂಕೆಟ್ಸು. ಈಗ ಒಂದು ಮನೆ ಪೂರ್ತಿ ಬೆಂಕಿ ಎತ್ತು ಆವತ್ತಿ ಹೋಗ್ಬಿಟ್ಟಿದೆಪ್ಪ. ಮನೆಗೆ ಏನು ಬೇಕು ಬ್ಲ್ಯಾಂಕೆಟ್ಸ್ಗಳು ಎರಡು ಕುಟುಂಬಕ್ಕೂ ಒಂಚೂರು ವ್ಯವಸ್ಥೆ ಮಾಡಿಕೊಡು. ಅದೆಷ್ಟು ಅಂತ ನಂಗೆ ವಾಪಸ್ ಹೇಳಿ ಆಮೇಲೆ. ಹಲೋ, ಹಾಂ ಆಯಿತಾ? ನೀವು ಫೋನ್ ಮಾಡ್ಕೊಂಡು ಬರ್ತಾರೆ, ನೀನೇ ನಿಂತು ಅದನ್ನು ರೆಡಿ ಮಾಡಿಸ್ಕೊಡ್ಬೇಕು. ಓಕೆ. ಮಹೇಶ್ ಮತ್ತು ಧರ್ಮಪ್ಪ ಇವ್ರ ಮನೆ ಸಿಲಿಂಡರ್ ಸ್ಫೋಟ ಆಗೋದ್ರ ಮೂಲಕ ಛಿದ್ರ ಆಗಿದೆ. ಮನೆ ಪೂರ್ತಿ ಮುರಿದು ಹೋಗಿದೆ. ಮನೆ ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ. ಈಗ ಮನೇಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಬೆಂಕಿಗೆ ಆಹುತಿ ಆಗಿದೆ. ಪುಣ್ಯ ಅಂತ ಹೇಳಿದ್ರೆ ಇವರೆಲ್ಲ ಕೆಲಸದ ಮೇಲೆ ಹೋಗಿದ್ರು. ಒಬ್ರು ತರಕಾರಿ ಮಾರ್ತಾರೆ, ಒಬ್ರು ಬೀಡ ಅಂಗಡಿ ಇಟ್ಕೊಂಡಿದ್ದಾರೆ. ಮಕ್ಕಳು ಇನ್ನೆಲ್ಲ ಹೊರಗಡೆ ಹೋಗಿದ್ರು ಶಾಲೆಗಳಿಗೆ. ಅದ್ರ ಪರಿಣಾಮ ಜೀವಕ್ಕೇನು ಹಾನಿ ಆಗಿಲ್ಲ, ಆದರೆ ಜೀವನಕ್ಕೆ ತೊಂದರೆ ಆಗಿದೆ. ಅವರಿಗೆ ಅವ್ರ ಜೀವ ಎಲ್ಲ ಉಳ್ಕೊಂಡಿದೆ, ದುಡಿಮೆಗೆ ಹೋದಂಥ ಪರಿಣಾಮ. ಹಾಗಾಗಿ ಜೀವನಕ್ಕೆ ತೊಂದರೆ ಆಗಿದೆ. ಜೀವನಕ್ಕೆ ಆಗಿರೋಂಥ ತೊಂದರೆನ ಸರಿಪಡಿಸೋಕ್ಕೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೇನೆ. ಅವರಿಗೆ ನ್ಯಾಯ ಕೊಡಬೇಕು. ಯಾಕೆಂದರೆ ಊಟ ಬಟ್ಟೆಲೆಲ್ಲ ಹೊರಗಡೆ ಇದ್ದಾರೆ. ಅವ್ರಿಗೆ ಬೇಕಾದ ತಕ್ಷಣಕ್ಕೆ ಏನು ಬೇಕೋ ಪರಿಹಾರದ ರೂಪದಲ್ಲಿ ಯೋಚನೆ ಮಾಡೋಂಥ ಕೆಲಸ ಮಾನವೀಯತೆನೆಲ್ಲ ನಾವು ಮಾಡಿದ್ದೇವೆ. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಸರ್ಕಾರ ಅಂತೇಳಿ ನಗರ ಆಡಳಿತ, ಜಿಲ್ಲಾ ಆಡಳಿತ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಅವ್ರ ಗಮನಕ್ಕೂ ಥರ ಪ್ರಯತ್ನ ಮಾಡಿದ್ರು. ಅಧಿಕಾರಿಗಳು ಬಂದು ಮಹಾರುದ್ರ ಅವರೆಲ್ಲ ಬಂದಿದ್ದಾರೆ, ಬಂದು ಅದನ್ನು ನೋಡಿದ್ದಾರೆ. ನೆನ್ನೆ ಕಮಿಷನರ್ ಮಾಯನಗೌಡ ಹತ್ರ ನಾನು ಮಾತಾಡಿದ್ದೇನೆ, ಸರ್ಕಾರಿ ಇನ್ಸ್ಪೆಕ್ಟರ್ಗೂ ಮಾತಾಡಿದ್ದಾರೆ. ಒಟ್ಟಾರೆ ಇದನ್ನು ಒಂದು ಇಮಿಡಿಯೇಟ್ ಆಗಿ ತಕ್ಷಣದೊಳಗಡೆ ಹಾಜರು ಮಾಡಿ ತಕ್ಷಣಕ್ಕೆ ಅವ್ರಿಗೆ ಬೇಕಾದಂಥ ಒಂದು ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ನಾನು ಆಗ್ರಹ ಮಾಡಿದ್ದೇನೆ, ವಿನಂತಿ ಮಾಡಿದ್ದೇನೆ. ಇಷ್ಟೆಲ್ಲ ನಡೆದಿದೆ. ಅದರಲ್ಲಿ ದೇವ್ರ ದೊಡ್ಡವನು ಜೀವಕ್ಕೇನಾಗಲಿಲ್ಲ. ಹಾಗಾಗಿ ಅದೇ ನಮ್ಮ ಒಂದು ಇವತ್ತು ಸ್ವಲ್ಪ ನೆಮ್ಮದಿಯ ಸಂಗತಿ. ಈ ಥರದ ಘಟನೆ ಯಾಕಾಗತ್ತೆ ನೋಡ್ರಿ. ಒಲೆಗೆ ಇಟ್ಕೊಂಡಿರೋಂಥ ಅಡುಗೆ ಮಾಡಲಿಕ್ಕೆ ಹಚ್ಚಿರೋಂಥ ಸಿಲಿಂಡ್ರು ಬ್ಲಾಸ್ಟ್ ಆಗಲಿಲ್ಲ, ಅದರ ಮನೆಯಲ್ಲಿ ಇನ್ನೊಂದು ಅಡಿಷನಲ್ ಸಿಲಿಂಡರ್ ಇತ್ತಲ್ಲ, ಅದು ಬ್ಲಾಸ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದು ಸಂಬಂಧಪಟ್ಟಂಥ ಯಾರು ಸಿಲಿಂಡ್ರು ಇವರಿದ್ದಾರೆ, ಆ ಕಂಪ್ನಿ ಇದ್ದಾರೆ, ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ದೀನಿ. ಅವರಿಗೂ ಕೂಡ ಬೇಕಾಗಿರೋಂಥ ನ್ಯಾಯಯುತವಾದಂಥ ಅವರಿಗೆ ಮನೆಗೆ ಬೇಕಾಗಿರೋಂಥ ಎಲ್ಲ ವ್ಯವಸ್ಥೆಗಳನ್ನು ಸವಲತ್ತುಗಳು ಮಾಡ್ಕೊಡೋಕ್ಕೆ ಏನು ಬೇಕು ಅದು ಮಾಡ್ಕೊಡ್ಬೇಕು ಅಂತ ಹೇಳಿ. ಇದು ಬಾಡಿಗೆ ಮನೆ ಪಾಪ ಅವ್ರು ಇರೋದು. ಮನೆ ಯಾರು ಓನರ್ ಇದ್ದಾರೆ, DM ರಾಮಯ್ಯ ಅಂತ ನಗರಸಭಾ ಉಪಾಧ್ಯಕ್ಷರಾಗಿದ್ದರು. ಅವರು ಕೂಡ ಸಂಘಟನೆಯಲ್ಲಿರುವಂಥವ್ರು. ಅವ್ರು ಬಾಡಿಗೆ ಕೊಟ್ಟಿದ್ರು. ಆ ಮನೆ ಪೂರ್ತಿ ಇವತ್ತು ಛಿದ್ರ ಆಗಿದೆ. ಮನೆಗೂ ನ್ಯಾಯ ಕೊಡಬೇಕು, ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೂ ನ್ಯಾಯ ಕೊಡಬೇಕು. ಬಾಡಿಗೆದಾರ ಯಾರು ಎರಡು ಮನೆ ಅದು, ಎರಡು ಮನೆ ಬಾಡಿಗೆದಾರಿಗೂ ಅನುಕೂಲ ಮಾಡಿಕೊಡಬೇಕು. ಜೊತೆಗೆ ಅವ್ರಿಗೆ ತಕ್ಷಣಕ್ಕೆ ಬೇಕಾಗಿರೋಂಥ ಊಟ ತಿಂಡಿ ವ್ಯವಸ್ಥೆ, ಜೊತೆಗೆ ತಕ್ಷಣಕ್ಕೆ ಬಟ್ಟೆ ಏನು ಬೇಕು ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ. ಉಳಿದ ಸಂಗತಿ ಅಕ್ಕಪಕ್ಕದ ಮನೆಯವರು ಮಾನವೀಯತೆನೆಲ್ಲ ಅವ್ರನ್ನ ಕಾಪಾಡುವಂಥ ಕೆಲಸ ಅವ್ರು ಮಾಡಿದ್ದಾರೆ. ಯಾರ್ದು ಮನೆ ಊಟ ಮಾಡ್ತಿದ್ದಾರೆ, ಯಾರ ಮನೆ ತಿಂಡಿ ತಿಂತಿದ್ದಾರೆ, ವ್ಯವಸ್ಥೆಗಳು ನೋಡ್ತಾ ಇದ್ದಾರೆ ಅಕ್ಕಪಕ್ಕದವರೆಲ್ಲರೂ ಕೂಡ. ಆದರೆ ಇದಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತೇಳಿ. ನನ್ನ ಹೆಸರು ಮಹೇಶ್ ಅಂತ. ನಾನು ಬೀಡ ವ್ಯಾಪಾರಿ ಮಾಡ್ಕೊಂತ ಇರೋರು. ನಮ್ಮ ಮನೆ ಪಕ್ಕದಲ್ಲಿ ಧರ್ಮಣ್ಣ ಅಂತವರು, ಅವ್ರು ಸೊಪ್ಪಿನ ವ್ಯಾಪಾರ ಮಾಡ್ತಾ ಇರೋದು. ನಾನು ದಿನ ಎದ್ದ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬೆಳಿಗ್ಗೆ 8 ಗಂಟೆಗೆ ನಾನು ನನ್ನ ಡ್ಯೂಟಿಗೆ ನಮ್ಮ ತಾಯಿಗೆ ಊಟ ಕೊಟ್ಟು
ಬೀಡಾ ಅಂಗಡಿಗೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ನಮ್ಮ ಶ್ರೀಮತಿ ಅವರು ಕ್ರಿಸ್ಮಸ್ ಹಬ್ಬ ಪ್ರಯುಕ್ತ ಇರೋದ್ರಿಂದ 9:30 ಕ್ರಿಸ್ಮಸ್ ಇದಕ್ಕೆ ಅಂಗಡಿಗೆ ಊಟ ಮತ್ತು ಟಿಫನ್ ಕೊಟ್ಟು ಬಂದಿದ್ದ ತಕ್ಷಣ ನಾನು ಮಾರ್ಕೆಟಲ್ಲಿ ನಮಗೆ ಏನು ಬೇಕಾಯಿತು ಎಲೆ ಮತ್ತು ಬೇಡ ಐಟಮ್ಗಳು ತರಕಂತ ಹೋಗಿದಾಗ ಮನೆಯಿಂದ ಕಾಲ್ ಬಂತು ನನ್ನ ಮನೆಯವರಿಂದ, ಏನೋ ಮನೆಯಲ್ಲಿ ಹೊಗೆ ಬಂದಿದೆ ಅಂತೇಳಿ. ಆಮೇಲೆ ನಾನು ಓನರಿಗೆ ಕಾಲ್ ಮಾಡಿದೆ. ಓನರಿಗೆ ಕಾಲ್ ಮಾಡಿದಾಗ ಬೀಗ ಹೊಡೀರಿ, ಆಮೇಲೆ ಮುಂದಿದೆ ನೋಡೋಣ ಅಂತ ಹೇಳಿದೆ ನಾನು. ಅವರು ಹೇಳಿದ ತಕ್ಷಣ ಹೊಗೆ ಬರ್ತಾ ಇದೆ ಅಂತ ಹೇಳಿದರು. ಹೊಗೆ ಬಂದ ತಕ್ಷಣ ಆಮೇಲೆ 5 ನಿಮಿಷ ಅಕ್ಕಪಕ್ಕದವ್ರ ಒಳಗಡೆ ಹೋಗಿ ನೀರು ಹಾಕಿದ್ರೆ ಏನು ಪ್ರಯೋಜನ ಆಗಿಲ್ಲ. ಫುಲ್ ಇರೋ ಸಿಲಿಂಡ್ರಲ್ಲೇ ಬ್ಲಾಸ್ಟ್ ಆಗಿದೆ. ಅಡಿಗೆ ಹಚ್ಚೋ ಅನಿಲಗಳು ಏನು ಆಗಿಲ್ಲ. ಅವಾಗ ಐಟಮ್ಗಳೆಲ್ಲ ಚಿಲ್ಲಾಪಿಲ್ಲಿ ಆಗಿದೆ. ಮತ್ತು ಬ್ಲಾಸ್ಟ್ ಆಗಿದ ತಕ್ಷಣ ನಮ್ಮ ಮನೆ ಮತ್ತು ಪಕ್ಕದ ಮನೆ ಇರೋರು ಬಟ್ಟೆಗಳು ಒಡೆಗಳು ಎಲ್ಲ ಚಿದ್ರಿ ಆಗಿದೆ. ಅದಕ್ಕೋಸ್ಕರ ಸಿಲಿಂಡರ್ ಗ್ಯಾಸ್ಗೆ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಗ್ರಾಮಾಂತರ ಸ್ಟೇಷನ್ ಅವರವರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ರಿಗೂ ಬಂದು ಇಲ್ಲಿ ಅಂಗಡಿಯಿಂದ ಸಾಯಂಕಾಲ ಬಂದು ಎಂಕ್ವೈರಿ ಮಾಡ್ಕೊಂಡು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಐಟಮ್ಗಳು ಹೋಗಿದ್ದಾವೆ. ಫ್ರಿಜ್ಜು, ವಾಷಿಂಗ್ ಮಿಷಿನ್, TV ತರದು ಬಟ್ಟೆಗಳೆಲ್ಲ ಸುಟ್ಟೋಗಿದ್ದಾವೆ. ನಮ್ಮ ಹತ್ರ ಬಟ್ಟೆ ಏನಿರೋದು ಇದ್ದ ಬಟ್ಟೆ ಮಾತ್ರ ಇರೋದು. ಪಕ್ಕದ ಮನೇಲಿ ಇರೋದು ಅವರು ಇದ್ದ ಬಟ್ಟೆ ಮಾತ್ರ ಇರೋದು, ಬೇರೆ ಐಟಮ್ ಏನೂ ಇಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಅವ್ರು ಮಾಹಿತಿ ಕೊಡಬೇಕು. ಗ್ಯಾಸ್ ಸಿಲಿಂಡರ್ ನಮಗೆ ಪರಿಹಾರ ಕೊಡಬೇಕು. ಇದಕ್ಕಿಂತ ಮತ್ತೆ ನಾವು ಏನು ಕೇಳೋದೇನಿಲ್ಲ. ಎಲ್ಲ ನಮ್ಮ ಗ್ರಾಮಸ್ಥರು ಇರೋರು MLAಗಳು ಬಂದಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಇಲ್ಲಿ ಏನೇನು ಸಂಬಂಧಿಕರು ಬೇಕಾದ್ರೆ ಅವರೆಲ್ಲ ಬಂದಿದ್ದಾರೆ. ಇದು ತಹಸೀಲ್ದಾರ್ ಅವ್ರು ಬರ್ಬೇಕಂತ ಹೇಳ್ತಾರೆ. ಆಮೇಲೆ ನಗರಸಭೆಯವರೆಲ್ಲ ಬಂದ ಎಂಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಮಗೆ ಪರಿಹಾರ ಬೇಕಂತ ಗ್ಯಾಸಿನ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಫುಲ್ ಸಿಲಿಂಡರ್ ಮೇಲೆ ಅದು ಯಾವ ತರ ಬ್ಲಾಸ್ಟ್ ಆಯ್ತು, 13ನೇ ತಾರೀಕಿಗೆ ನಮಗೆ ಸಿಲಿಂಡರ್ ಕೊಟ್ಟಿರೋದು. ಅದೇ ತರ ಬ್ಲಾಸ್ಟ್ ಏನಕ್ಕೆ ಆಯ್ತು ಅಂತೇಳಿ ಅದ್ರ ಬಗ್ಗೆ ನಾವು ಅದಕ್ಕೆ ಮಾತಾಡ್ಬೇಕಂತ ಗ್ಯಾಸ್ ಸಿಲಿಂಡರ್ ನಮಗೆ ಪರಿಹಾರ ಕೊಡ್ಬೇಕು ಸರ್. ಬೇರೆ ಏನಂತ ಇಲ್ಲ. ನಮ್ಮ MLAಗಳು ಎಲ್ಲ ನಾ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ಏನೇನು ಬೇಕು, ನಿಮಗೆ ಬಟ್ಟೆ ಇಲ್ಲ ಅಂತ ಹೇಳಿದರೆ ಬೇರೆ ಕಡೆ ಎಲ್ಲ ಬಟ್ಟೆ ಕೊಡಿಸ್ತೀನಿ, 1 ತಿಂಗಳಿಗೆ ತರಕಾರಿ ಮತ್ತೆ ರೇಷನ್ ಬೇಕಂತ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದೆ. ನೀವು ಬೇರೆ ಕಡೆ ವಾಸವಾಗಿದ್ರೆ ಎಲ್ಲಿದೆ ಅಂತೇಳಿ ಅಲ್ಲಿ ನೋಡ್ತೀನಿ ವ್ಯವಸ್ಥೆ ಅಂತ ಹೇಳ್ತೀನಿ. ಅಧಿಕಾರಿಗಳೆಲ್ಲ ಬಂದು ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಾನು ಕೇಸ್ ಹಾಕೋದು ಮಾತ್ರ ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತ್ರ ಕೇಸ್ ಹಾಕೋದು ನಾನು ಹಾಕಿದ್ದೀನಿ. ಅದಕ್ಕೆ ಗ್ಯಾಸ್ ಸಿಲಿಂಡರೇ ಪರಿಹಾರ ಕೊಡಬೇಕು. ನನ್ನ ಹೆಸರು ಮಹೇಶ್ ಅಂತ, ನಮ್ಮನೆ ಶ್ರೀಮತಿಯವರು SR ಮೋಹಿನಿ ಕುಮಾರಿ ಅಂತ, ನಮ್ಮ ಪಕ್ಕದ ಮನೆಯವರು ಧರ್ಮಪ್ಪನ ಅಂತ, ಅವ್ರ ಮನೆ ಹೆಸರು ಕಲಾವತಿ ಅಂತ.